ಸೀರಿಯಸ್ ಆಗಿ ಕಂಪೋಸ್ ಮಾಡ್ಕೊಡಲ್ಲ ನನ್ಗೆ ಅವನು. ಹಂಗಂತೀರಾ? ನೀವು ಸಾಮಾನ್ಯವಾಗಿ ಕಂಪೋಸಿಂಗ್ ಅಂದ ತಕ್ಷಣ ಈಗ ಹಂಸಲೇಖ ಅವ್ರು ನೋಡಿದಿರಿ, ಇಸ್ ಲೆಜೆಂಡ್ರಿ. ಅವ್ರೇನ್ ಮಾಡ್ಬಿಡ್ತಾರೆ, ಬೆಳಿಗ್ಗೆ 6 ಗಂಟೆಗೆ ಕರೀತಾರೆ, ಬರೋ ನಮ್ಗೆ ಕೂರಿಸ್ಬಿಟ್ಟು ಒಂದ್ ಸಾಲ ಹಾಕೊಂಡು ಪಕ್ಕದಲ್ಲಿ ಮಹಾಭಾರತ ರಾಮಾಯಣ ಒಂದ್ ಹಾರ್ಮೋನಿಯಂ ಇಟ್ಕೊಂಡು ಇಳಿಯರಾಜು ಸರ್ ಹಂಗೇನೆ. ನಂದು ಹಂಗೆ ಆ ತರದ್ ಯಾವ್ದು ಇಲ್ಲ. ಇವನ್ ಎಲ್ಲಿ ಐಡಿಯಾ ಬರ್ತದೆ ಅಂದ್ರೆ, ರೋಡಲ್ಲಿ ಹೋಗ್ಬೇಕಾದ್ರೆ, ಬಿರಿಯಾನಿ ಮಾಡ್ಬೇಕಾದ್ರೆ, ಆಮೇಲೆ ಸಮಥಿಂಗ್ ನಾವು ಏನಾದ್ರು ಕಿತ್ತಾಡ್ಬೇಕಾದ್ರೆ, ಈ ತರ ಮಾತಾಡ್ಬೇಕಾದ್ರೆ, ಇಲ್ಲ ಅಂತಂದ್ರೆ ಬನ್ನಿ ಸರ್ ಎಲ್ಲ ಊಟಕ್ಕೆ ಹೋಗೋಣ ಅಂತ, ಆ ತರದ ಜಾಗದಲ್ಲೇ ಐಡಿಯಾ ಬರೋದು. ಆ ತರದಲ್ಲೇ ಹೇಳ್ತಾನೆ ನನ್ಗೆ ಎಲ್ಲಾನು. ಆ ತರ ಕಂಪೋಸ್ ಮಾಡ್ತಾನೆ. ಅದಾದ್ಮೇಲೆ ಅದನ್ನ ರೆಡಿ ಮಾಡ್ತಾನೆ ಗೊತ್ತಾ. ನಿಮ್ಗೆ ಅವಾಗ ಹೋಗಿ ಕೀಬೋರ್ಡ್ ಮೇಲೆ ಕುತ್ಕೋತಾನೆ, ಇದನ್ನ ಹೆಂಗೆ ಬಣ್ಣ ಕಟ್ಬೋದು ಅಂತ. ಬಟ್ ಇನ್ ಮಿಕ್ಕಿದೆಲ್ಲ ಲಲ ಬಾಯಲ್ಲೇ ಹೇಳ್ತಾನೆ ನನ್ಗೆ, ಅಲ್ಲೇ ಬರೀತೀನಿ ನಾನು. ಸೊ ಅದರಿಂದ ನನಗೂ ಅವನಿಗೂ ಸೆಟ್ ಆಯ್ತದೆ. ಜನ್ಯಾಜಿ ವರ್ಕಿಂಗ್ ಸ್ಟೈಲ್ ಏನ್ ಹೇಳಿದ್ರು ನಮ್ಮ ಪ್ರೇಮ್ ಸರ್ ಅವರು, ಸುಮ್ನೆ ಓಡಾಡ್ತಾ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡ್ಬೇಕಾರೆ, ಊಟ ಮಾಡ್ಬೇಕಾರೆ, ಟ್ರಾವೆಲ್ ಮಾಡ್ಬೇಕಾರೆಲ್ಲ ಹಾಡುಗಳು ಹುಟ್ಕೋತಿಳುತ್ತೆ ಅಂತ ಹೇಳಿ. ಏನ್ ಸರ್ ಅದ್ ಏನ್ ಕನೆಕ್ಷನ್ ಸರ್ ಅದು? ಆ ವೇವ್ ಲೆಂತ್ ಏನ್ ಸರ್ ಅದು? ಮೇಡಮ್, ಅದು ಈ ಸರ್ದು ಸಾಂಗ್ಸ್ ಎಷ್ಟು ಈಸಿಯಾಗಿ ಜನಕ್ಕೆ ರೀಚ್ ಆಗುತ್ತಲ್ಲ, ಅದನ್ನು ಈಸಿಯಾಗೆ ಮಾಡ್ಬೇಕು. ಕಷ್ಟಪಟ್ಟು ಮಾಡಿದಾಗ ಜನಕ್ಕೂ ಕಷ್ಟಪಟ್ಟು. ಸೊ ನಾವು ಮಾತಾಡ್ಕೊಂಡೆ ಅದ್ ಯಾವತ್ತು ನಾವು ಕಷ್ಟಪಟ್ಟು ಏನಾದ್ರು ಒಂದು 10-15 ನಿಮಿಷದ ಮೇಲೆ ಕಂಪೋಸಿಂಗ್ ಮಾಡಿದ್ರೆ ಆ ಸಾಂಗ್ ನಾವು ಓಕೆನೆ ಮಾಡಲ್ಲ, ಅದು ಓಕೆ ಆಗಲ್ಲ, ತುಂಬಾ ಫೋರ್ಸ್ಫುಲ್ ಆಗಿರುತ್ತೆ. ಯಾವಾಗ ತಮಾಷೆ ಈ ಹಾಡ್ ಆಕ್ಚುಲಿ ನಮ್ಮ ಸ್ಟುಡಿಯೋ ಮೇಲೆ ಅಡ್ಗೆ ಮಾಡ್ಕೊಂಡು ಒಂದ್ 2-3 ಸಾಂಗ್ ಈ ಫಿಲ್ಮ್ದು ಮೇನ್ ಹುಕ್ ಲೈನ್ಸ್ ನ ಟಕ ಅಂತ ಬಂತದು. ಸರ್ ಲಿರಿಕ್ ಹೇಳಿದಾಗ, ಸರ್ ಸೂಪರ್ ಆಗಿದೆ, ಇದು ಹಿಂಗ್ ಹಾಡ್ಬೋದಲ್ಲ ಅಂತ, ರೆಕಾರ್ಡ್ ಮಾಡ್ಕೊ ಅಂತಾರೆ. ಆಮೇಲೆ ತುಂಬಾ ಒಂದ್ ತಿಂಗಳು ಗ್ಯಾಪ್ ಆದ್ಮೇಲೆ, ಸರ್ ಅವತ್ತೊಂದು ರೆಕಾರ್ಡ್ ಮಾಡಿದ್ವಿ ನೋಡಿ ಅಂತ ತೆಗೆದು ಕೇಳಿ, ಚೆನ್ನಾಗಿದೆ ಕಣ, ಇದಕ್ಕೆ ಪಲ್ಲವಿ ಅದೆಲ್ಲ ಮಾಡೋಣ ಅಂತ, ವಿಲ್ ಸಿಟ್ ಅಂಡ್ ವರ್ಕ್ ಆನ್ ಇಟ್. ಆಮೇಲೆ ಅರೇಂಜ್ಮೆಂಟ್ ಇದೆಲ್ಲ ಮಾಡಕ್ಕೆ ತುಂಬಾ ಟೈಮ್. ಈ ಪ್ರಾಜೆಕ್ಟ್ ಸ್ಪೆಷಲಿ ಇದು ಒಂದು ತಪಸ್ತರ ಮಾಡಿದೀವಿ ನಾವು. ಇದು ಖಂಡಿತವಲ್ಲ ಹಂಗೆ ಹೇಳ್ಬೇಕು. ಯಾಕಂದ್ರೆ ಮೊನ್ನೆ ಬಾಂಬೆಲಿ ಹೋಗಿ DTS ಮಿಕ್ಸ್ ಮುಗಿಸೋವರ್ಗುನು ಒಂದೊಂದು ಸೌಂಡ್ ಕರೆಕ್ಟ್ ಆಗಿ ಬರ್ಬೇಕು ಅನ್ನೋದಕ್ಕೆ ಇಂಡಿಯಾಸ್ ಬೆಸ್ಟ್ ಟೆಕ್ನಿಷಿಯನ್ಸ್ ನ ಜೊತೆಲಿ ಕೆಲಸ ಮಾಡಿ, ಆಮೇಲೆ ಒಂದೊಂದು ರೆಕಾರ್ಡಿಂಗ್ ಸೆಷನ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ KVN ಅವರು. ಅದು ಎರಡನೇ ಮಾತಿಲ್ಲ. ಅದಕ್ಕೆ ನಾನು ತಪಸ್ ಅಂತ ಹೇಳಿದೆ. ಯಾರನ್ನು ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಈ ಹಾಡುಗಳು ಹಿಂಗ್ ಬರ್ಬೇಕಂದ್ರೆ ಹಂಗೆ ಬರ್ಬೇಕು. ಆಮೇಲೆ ಮೀಕಾ ಸಿಂಗ್ ಅವರು, ದೇ ಆರ್ ಆಲ್ ವೆರಿ ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ ಸಿಂಗರ್ಸ್. ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಅವ್ರನ್ನ ಹಾಡ್ಸೋದಾಗ್ಲಿ, ಅದೆಲ್ಲ ಒಂದ್ ಲ್ಯಾಂಗ್ವೇಜ್ ಅಲ್ಲಿ ಹಾಡ್ಸೋದೇ ಬಹಳ ಕಷ್ಟ. ಬಟ್ KVN ಪ್ರೊಡಕ್ಷನ್ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಅಂಡ್ ಪ್ರೇಮ್ ಸರ್ ಪ್ಯಾಷನ್, ಅವರು ಕನ್ನಡದಲ್ಲಿ ಚೆನ್ನಾಗ್ ಮಾಡೋಣ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅನ್ನೋ ಮಾತೆಲ್ಲ, ಮಗ ಕನ್ನಡಕ್ಕೆ ಎಷ್ಟಿದೆ ಅದಕ್ಕಿಂತ ಡಬಲ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನಾವು ಮಾಡ್ಬೇಕು, ಅಲ್ಲಿ ನಮ್ಮ ಹಾಡು ನುಗ್ಗಬೇಕು ಅನ್ನೋದು ಅವರೊಂದು ಇದು. ಆ ಪ್ಯಾಷನ್ ಎಲ್ಲ ಸೇರಿ ಈ ಆಲ್ಬಮ್ ಆಗಿದೆ. ಇದೊಂದು ಡಿವೈನ್ ಪ್ರೋಸೆಸ್ ಕೇಳಿದ್ದು. ಇಟ್ ಇಸ್ ನಾಟ್ ಜಸ್ಟ್ ಒಂದು ಕಂಪೋಸಿಂಗ್, ಒಂದು ಸಿನಿಮಾ ಅಲ್ಲ, ಇದೊಂದು ಪೂಜೆ ತರ ಮಾಡಿದ್ವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.